The views and opinions expressed in this video are based on publicly available information and legal proceedings related to Moolageni. The discussion aims to provide a general understanding of the subject matter and should not be considered as legal advice. Although we have covered different aspects of the court's verdict, it's essential to recognize that the viewpoints of both the Moolageni Dar and Moolagar may differ. This video is not intended to take sides or provoke controversies, but to inform viewers in a balanced and respectful manner. We encourage individuals to seek professional legal advice for their specific circumstances. Welcome back to Property Talk with Radhika YouTube channel. I am Radhika Kudwa. ಇದು 7th ಎಪಿಸೋಡ್ ಇನ್ಫಾರ್ಮೇಟಿವ್ ಸೀರೀಸ್ನ ನೀವೀಗಾಗಲೇ ನೋಡಿರ್ಬೋದು. ನಮ್ಮ ಚಾನಲಲ್ಲಿ ನಾವು ಇನ್ಫಾರ್ಮೇಟಿವ್ ಸೀರೀಸ್ ಅನ್ನು ನಡೆಸ್ತಾ ಇದ್ದೇವೆ. ಸೊ ಅದರಲ್ಲಿ ಇದೊಂದು 7th ಆ್ಯಂಡ್ ರಿಯಲಿ ಸ್ಪೆಷಲ್ ಎಪಿಸೋಡ್ ಅಂತ ಹೇಳ್ಬೋದು. ಬಿಕಾಸ್ ನಮ್ಮ ಈ ಎಪಿಸೋಡಿಗೆ ನಾವು ಫೀಚರ್ ಮಾಡ್ತಾ ಇರೋದು ಲಾಯರನ್ನು, ಮಿಸ್ಟರ್ MR ಬಳ್ಳಾಲ್ ಅವರನ್ನು. ಸೊ ಇವರು ಮ್ಯಾಂಗ್ಳೂರ್ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಫಾರ್ ದ ಲಾಸ್ಟ್ 46 years ಲಾ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಹಿ ಈಸ್ ಫಾರ್ಮರ್ ಪ್ರೆಸಿಡೆಂಟ್ ಆಫ್ Mangaluru Lawyers Association. Welcome to the show, sir. ಈ ವಿಡಿಯೋವಿನ ಪರ್ಪಸ್ ಏನು ಅಂತ ಹೇಳಿದ್ರೆ, ಇನ್ ಡೆಪ್ತ್ ಅಬೌಟ್ ವಾಟ್ ಇಸ್ ಮೂಲಗೇಣಿ ಅಂತ ಹೇಳಿ ನಾವು ತಿಳ್ಕೊಂಡು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸುವ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ನಮ್ಮ ವ್ಯೂವರ್ಸಿಗೆ ನೀವೀಗ ಮೂಲಗೇಣಿ ಅಂತ ಹೇಳಿದ್ರೆ ಏನು ಅನ್ನೋದು ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ, ಅಂದ್ರೆ ಯಾರಿಗೆ ಆದ್ರೂ ಅರ್ಥ ಆಗ್ಬೇಕು ಆ ರೀತಿ ಒಂದು ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಶಾರ್ಟ್ ಆಗಿ ಮೂಲಗೇಣಿ ಅಂತ ಹೇಳಿದ್ರೆ ಏನು ಅಂತ ಹೇಳಿ ಹೇಳ್ಬೇಕು. ಮೂಲಗೇಣಿ ಅಂತ ಹೇಳಿದ್ರೆ ಪರ್ಫೆಕ್ಚುಯಲ್ ಲೀಸ್, ಪರ್ಮನೆಂಟ್, ಶಾಶ್ವತ ಮೂಲಗೇಣಿ ಅಂತ ಹೇಳಿಕೊಂಡು ಈ ಭಾಗದಲ್ಲಿ ಮೂಲಗೇಣಿ, ಚಾಲಗೇಣಿ ಹಾಗೂ ವಾಯ್ದೆಗೇಣಿ ಅಂತ ಹೇಳಿಕೊಂಡು ಗೇಣಿ ಲ್ಯಾಂಡ್ ಲಾರ್ಡಿಗೆ ಗೇಣಿ ಕೊಡುವ ಪದ್ಧತಿ ಬಂತು. ಚಾಲಗೇಣಿ ಅಂತ ಹೇಳಿದರೆ ವರ್ಷಕ್ಕೆ ಆ ಜಾಗದ ಉತ್ಪತ್ತಿಯಿಂದ ಇದರಲ್ಲಿ ಸಾಧಾರಣ ಮಾಮೂಲಿನಲ್ಲಿ 1/6 ರೈಟ್ ಅಂತ ಹೇಳಿಕೊಂಡು ಹಿಂದಿನ ಕೆಲವು ದಾಖಲೆಗಳಲ್ಲಿ ಕಾಣ್ತದೆ. ಆದರೆ ಆ ವರ್ಷದ ಅವಧಿಗೆ ಇವತ್ತು 12 ಮುಡಿ ಆಗ್ತದೆ. ಅದರಲ್ಲಿ 1/6 ಅವರವರೊಳಗೆ ಮಾತುಕತೆ ಆದಾಗೆ ಆ ಗೇಣಿ 1 ವರ್ಷಕ್ಕೆ ಮಾತ್ರ. ಅದು ಹೆಚ್ಚಾಗಿ ವ್ಯವಸಾಯದ ಕೃಷಿ ಭೂಮಿಗೆ ಸಂಬಂಧಪಟ್ಟದ್ದು ಇಲ್ಲಿ ಸೌತ್ ಕೇಂದ್ರ ಹಾಗೆ ಉಡುಪಿ ಡಿಸ್ಟಿಕ್ನಲ್ಲಿ ಕಾಣ್ತದೆ. ಕೆಲವು ಶಾಶ್ವತ ಅಂತ ಹೇಳಿಕೊಂಡು ಪರ್ಮನೆಂಟ್ ಲೀಸ್. ಈಗ ಬರುವಂಥದ್ದು ಮೂಲಗೇಣಿಯ ನಿಮ್ಮ ಈ ಕಾನ್ಸೆಪ್ಟ್ನಲ್ಲಿ ಶಾಶ್ವತ ಗೇಣಿ ಅಂತೇಳಿ. ಶಾಶ್ವತ ಗೇಣಿ ಅಂತ ಹೇಳಿದರೆ ಅವರು ಒಂದು ಕರಾರು ಮಾಡಿಕೊಂಡು ಕರಾರಿನಲ್ಲಿ ಬರೀತಾರೆ. ಕೆಲವು ನಾವು ನೋಡಿದ ಕರಾರಿನಲ್ಲಿ ಅದು ಪರ್ಮನೆಂಟ್ ಆಗಿ ಅವರಿಗೆ ಅದನ್ನು ಎಬ್ಬಿಸುವ ಹಕ್ಕು ಇರುವಂಥದ್ದು, ಸಬ್ಜೆಕ್ಟ್ ಟು ಕಂಡೀಷನ್ಸ್ ಆಫ್ ದಿ ಕರಾರು. ಅದರಲ್ಲಿ ಇಂಪ್ರೂವ್ಮೆಂಟ್ಸ್ ಮಾಡಲಿಕ್ಕೆ ಅವರಿಗೆ ಅವಕಾಶ ಕೊಡುವಂಥದ್ದು, ಅಥವಾ ಅದು ಇನ್ಹೆರಿಟೆನ್ಸ್ ಆಗಿ ಬರುವಂಥ ಒಂದು ಪದ್ಧತಿಯು ಇತ್ತು. ಚಾಲಗೇಣಿಯಲ್ಲಿ ಹಾಗೆ ಇನ್ಹೆರಿಟೆನ್ಸ್ ಎಂಬುದು ಇರಲಿಲ್ಲ ವರ್ಷದ ಗೇಣಿಯಲ್ಲಿ. ಇದರಲ್ಲಿ ಇನ್ಹೆರಿಟೆನ್ಸ್, ಈಗ ತಂದೆ ಮೂಲಗೇಣಿಗೆ ತೆಗೆದುಕೊಂಡಿದ್ರೆ ಮಗನು ಮೂಲಗೇಣಿಯಾಗಿ ಗೇಣಿ ಕೊಡ್ತಾ ಬರಬೇಕು. ಮೂಲಗೇಣಿ ಅವನಿಗೆ ತಂದೆಯಿಂದ ಮಗು ಬರುವಂಥದ್ದು ಸಹ ಹಕ್ಕು ಅಂತ ಹೇಳಿ ಇತ್ತು. ವಾಯ್ದೆ ಗೇಣಿ ಅಂತ ಹೇಳಿದರೆ ಇಂತಿಷ್ಟು ವರ್ಷಕ್ಕೆ ಗೇಣಿ ಕೊಡುವಂಥದ್ದು. ಗೇಣಿ ಕೊಟ್ಟು ಇಂತಿಷ್ಟು ವರ್ಷ ಆದ ಕೂಡಲೇ ಬಿಟ್ಟು ಕೊಡಬೇಕು ಅಂತ ಹೇಳಿಕೊಂಡು ಹಾಗೆ 3 ವಿಧದ ಗೇಣಿ ಕೊಡುವಂತಹ ಇದು ರಿವಾಜು ಇಲ್ಲಿ ಕಾಣ್ತದೆ ಸೌತ್ ಕೇಂದ್ರ ಆ್ಯಂಡ್ ಉಡುಪಿ ಡಿಸ್ಟಿಕಲ್ಲಿ. ಸೊ ಇದು ಹೇಗೆ ಅಂದ್ರೆ ಲ್ಯಾಂಡ್ ಲಾರ್ಡ್ ಮತ್ತು ಟೆನೆಂಟ್ ಅನ್ನೋದು ಅಲ್ಲ ಕಾನ್ಸೆಪ್ಟ್. ಗೇಣಿ ಇಸ್ ನಥಿಂಗ್ ಬಟ್ ರೆಂಟ್. ಅಂಡ್ ದೆನ್ ಮೂಲಗೇಣಿ ಅಂತ ಹೇಳಿದ್ರೆ ದ ಟೆನೆಂಟ್ ಕ್ಯಾನ್ ಪರ್ಮನೆಂಟ್ಲಿ ಬಿ ಅ ಟೆನೆಂಟ್ ಅಲ್ಲ. ಅಂಡ್ ಇಟ್ ಕವರ್ಸ್ ಹೆಚ್ಚಾಗಿ ಪುಂಜ ಲ್ಯಾಂಡ್ ಆಸ್ ವೆಲ್ ಆಸ್ ಈವನ್ ನಾನ್ ಅಗ್ರಿಕಲ್ಚರ್ ಪ್ರಾಪರ್ಟಿ ಆಲ್ಸೋ. ಮೂಲಗೇಣಿಯಲ್ಲಿ ಹೆಚ್ಚಾಗಿ ಚಾಲಗೇಣಿ 1 ವರ್ಷಕ್ಕೆ ಆದುದರಿಂದ ಹೆಚ್ಚಾಗಿ ಬಾಯ್ದೆರೆಯಾಗಿ ಗೇಣಿ ಇತ್ತು. ಆದರೆ ಮೂಲಗೇಣಿ, ವಾಯ್ದೆಗೇಣಿ ರಿಜಿಸ್ಟ್ರಿ ಆಗಿ ದಾಖಲೆ ಮುಖಾಂತರ, ಕರಾರು ಮುಖಾಂತರವೇ ಆಗ್ತಾ ಇತ್ತು. ಮೂಲಗೇಣಿ ಅಲ್ಲ, ನಾನು ಜನರಲ್ ಟೆನೆನ್ಸಿ ಅಂಡ್ ಲ್ಯಾಂಡ್ ಲಾರ್ಡ್ ಬಗ್ಗೆ ಮಾತಾಡ್ತಿರೋದು. ನಾವು ಒಂದು ಅಡ್ವಾನ್ಸ್ ಕೊಡ್ಲಿಕ್ಕೆ ಇರ್ತದಲ್ಲ, ಈಗ ಒಂದು ಮನೆಗೆ ಹೋಗಿ ನಾವು ಇರ್ಬೇಕಂತಿದ್ರೆ 11 months ಅಡ್ವಾನ್ಸ್ ಜನರಲ್ಲಿ ಕೇಳ್ತಾರೆ. ಹಾಗೇನಾದ್ರೂ ಕಾನ್ಸೆಪ್ಟ್ ಇತ್ತು ಅವರಿಗೆ, ಮೂಲಗೇಣಿದಾರರಿಗೆ? ಮೂಲಗೇಣಿಯಲ್ಲಿ ಹೆಚ್ಚಾಗಿ ಇತ್ತೆ. ನನ್ನ ವೈಯಕ್ತಿಕ
ಅಭಿಪ್ರಾಯ, ಅದು ತಪ್ಪು ಆಗಿರ್ಬೋದು ಅಥವಾ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಹೇಳೋದು, ಮೂಲಗೇಣಿ ಕಾನ್ಸೆಪ್ಟ್ ಪ್ರಾಬಬ್ಲಿ ಅವರು ಸಾಧಾರಣ ಆ ಆಸ್ತಿಯ ಮೌಲ್ಯವನ್ನೇ ಕೊಟ್ಟಿರ್ತಾರೆ. ಅವರಿಗೆಲ್ಲ ಈ ಆಸ್ತಿಗಳನ್ನು ಮಾರಿದ್ರು ಇದು ಅಂತ ಹೇಳಿಕೊಂಡು ಆಗಬಾರ್ದು. ದೇ ಕ್ಯಾನಾಟ್ ಸೆಲ್ ದಿ ಪ್ರಾಪರ್ಟಿ. ಆ್ಯಕ್ಚುಲಿ ದೇ ವಾಂಟ್ ಟು ಸೆಲ್. ಮೌಲ್ಯ ಕೊಟ್ಟಿರ್ತಾರೆ. ನಾನು ನೋಡಿದ ಹೆಚ್ಚಿನ ಮೂಲಗೇಣಿ ಕರಾರಿನಲ್ಲಿ ಈ ಇದ್ರ ಹಾಗೆ ಉತ್ಪತ್ತಿ ಆಗಿ ನಂತರ ಗೇಣಿ ಕೊಡುವಂಥದ್ದು ಇರಲಿಲ್ಲ. ಇದರಲ್ಲಿ ಮೌಲ್ಯವನ್ನು ಶುರುವೇ ಕೊಟ್ಟಿರ್ತಾರೆ. ಪ್ರಾಪರ್ಟಿ ಮೌಲ್ಯ ಸಾಧಾರಣ ಈಗ ಒಂದು ಫಾರ್ ಎಕ್ಸಾಂಪಲ್ 1 lakh ಅಂತ ಇದ್ದರೆ ಸಾಧಾರಣ ಎಲ್ಲ ಆಗ 1 lakh ಏನಿಲ್ಲ, 10,000, 5,000, 8,000 ಅಂತ ಇರೋದು. ಸಾಧಾರಣ 10,000ದ ಪ್ರಾಪರ್ಟಿ 8,000ಕ್ಕೆ ಅವರು ಮೌಲ್ಯ ಪಡೆದುಕೊಂಡಾಗಿತ್ತು. ನಂತರ ಗೇಣಿ ಅಂತ ಹೇಳಿಕೊಂಡು ನಾಮಿನಲ್ 15, 20, 30 ರೂಪಾಯಿ ಅಥವಾ ಏನಾದರೂ ಒಂದು ಕೆಲವು ಕರಾರಿನಲ್ಲಿ ವಸ್ತುಗಳು ಕೊಡುವಂಥದ್ದು ಇತ್ತು. ಸೊ ಮೌಲ್ಯ ಆ್ಯಕ್ಚುಲಿ ಕೊಟ್ಟ ಆಗಿದೆ. ಆ ಮಾರದ ಹಾಗೆ ಕ್ಲಾಸ್ ಇದ್ದುದರಿಂದ ಇದನ್ನು ಗೇಣಿ ಅಂತ ಹೇಳಿ ಗೇಣಿಗೆ ಕೊಟ್ಟಿದ್ದೇವೆ ಅಂತ ಹೇಳಿಕೊಂಡು ಆ ಕಾನ್ಸೆಪ್ಟ್ನಲ್ಲಿ ಹೋಗಿರಬಹುದು. ಸಬ್ಜೆಕ್ಟ್ ಕಂಡೀಷನ್ಸ್ ಎಲ್ಲ ಇರ್ತದೆ. ಕೆಲವು ಮೂಲಗೇಣಿಯಲ್ಲಿ ಈಗ ನಾನು ನಿಮಗೆ ಇಷ್ಟಕ್ಕೆ ಕೊಟ್ಟಿದ್ದೇನೆ, ಮೂಲಗೇಣಿಯಾಗಿ ಕೊಟ್ಟಿದ್ದೇನೆ. ಎಲ್ಲಿಯಾದರೂ ನೀನು ಪರಂಪರೆ ಮಾಡೋದಿದ್ರೆ ಬೇರೆಯವರಿಗೆ ಫಸ್ಟ್ ನನಗೆ ಆಫರ್ ಕೊಡಬೇಕು. ದ್ಯಾಟ್ ಆಪ್ಷನ್ ಇಸ್ ದೇರ್, ಫಸ್ಟ್ ಆಪ್ಷನ್. ಕೆಲವು ಕರಾರಿನಲ್ಲಿ ನಾನು ನೋಡಿದ್ದೇನೆ, ನೀವು ಯಾವುದು ಅಲ್ಲಿ ಇಂಪ್ರೂವ್ಮೆಂಟ್ಸ್ ಮಾಡಬೇಕು, ನೀವು ಸ್ವತಂತ್ರರು, ಆದರೆ ಬಿಟ್ಟು ಹೋಗುವಾಗ ಅದನ್ನು ಯಾವುದೇ ಮೌಲ್ಯ ಕೇಳದೆ ಬಿಟ್ಟು ಹೋಗಬೇಕು ಅಂತ ಹೇಳುವಂಥ ಕೆಲವು ಮೂಲಗೇಣಿಯ ಕರಾರು ನಾನು ನೋಡಿದ್ದೇನೆ. ಹಾಗೆಯೇ ಕೆಲವು ಮೂಲಗೇಣಿ ಕರಾರು ಇದೆ, ಅದರಲ್ಲಿ ನೀವು ಇಂಪ್ರೂವ್ಮೆಂಟ್ಸ್ ಮಾಡ್ಬೋದು, ಆದರೆ ಬಿಟ್ಟು ಹೋಗುವ ಸಂದರ್ಭದಲ್ಲಿ ಅಥವಾ ಬಿಡುವ ಸಂದರ್ಭದಲ್ಲಿ ನಿಮಗೆ 2 ಜನ ಮಧ್ಯಸ್ಥಿಕರು ವಹಿಸಿದ ಇದು ಖರ್ಚು ಕೊಡಬೇಕು ಅಂತ ಹೇಳಿ. ಹೆಚ್ಚಿನ ಕರಾರುಗಳಲ್ಲಿ ನಾನು ನೋಡಿದರಲ್ಲಿ ಆ್ಯಸ್ ಲಾಂಗ್ ಆ್ಯಸ್ 10 ಫಿಕ್ಸ್ ಮಾಡಿದಂಥ ನಿಮ್ಮ ಗೇಣಿ ಉಂಟಲ್ಲ, ಅದನ್ನು ಕೊಡುವ ತನಕ ನಿಮಗೆ ಎಬ್ಬಿಸುವ ಹಕ್ಕೇ ಇಲ್ಲ. ಆನ್ ಡಿಫಾಲ್ಟ್ ಟು ಪೇ ದಿ ರೆಂಟ್, ದೆನ್ ಓನ್ಲಿ ಹಿ ಹ್ಯಾಸ್ ಗಾಟ್ ರೈಟ್ ಟು ಎವಿಕ್ಟ್ ಅಂತ ಹೇಳಿಕೊಂಡು ಡಿಪೆಂಡಿಂಗ್ ಆನ್ ದಿ ಕರಾರು ಕಂಡೀಷನ್. ಈಗ ಇಲ್ಲಿ ಕೆಲವು ಕೇಸುಗಳಲ್ಲಿ ರೆಫರ್ ಆದದ್ದು, ಇಲ್ಲಿ ಮಂಗಳೂರಿನಿಂದಲೇ ರೆಫರ್ ಆದ ಕೇಸುಗಳಲ್ಲಿ ನಾನು ನೋಡಿದ ಇದರಲ್ಲಿ ಪೇಮೆಂಟ್ ಮಾಡಲಿಲ್ಲ, ದೆನ್ ಓನ್ಲಿ there is a cause of action for seeking eviction or possession ಅಂತ ಹೇಳುವಂತ. ಇನ್ನೊಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಅಂತ ಹೇಳಿದ್ರೆ, ಈ ಮೂಲಗೇಣಿ ಪದ್ಧತಿಯ ಮೂಲ ಉಂಟಲ್ಲ, ರೂಟ್ಸ್ ಆಫ್ ದಿಸ್ ಆರ್ ಒರಿಜಿನ್ ಇಟ್ ಗೋಸ್ ಬ್ಯಾಕ್ ಟು 1336 ಡ್ಯೂರಿಂಗ್ ವಿಜಯನಗರ ಸಾಮ್ರಾಜ್ಯ. ಸೊ ಅದು ರಾಬರ್ಟ್ ಸ್ವೆಲ್ ಅಂತ ಹೇಳಿ ಅವರು 1900 ಕಾಟನ್ ಎಂಪೈರ್ ಅಂತ ಹೇಳಿ ಒಂದು ಬುಕ್ ಬರೆದಿದ್ದಾರೆ, ರಾಬರ್ಟ್ ಸ್ವೆಲ್ ಅವರು. ಸೊ ಅವರು 1900 ರಿಲೀಸ್ ಮಾಡಿದ ಬುಕ್ ಇದು. ಬಟ್ ಅವರು ಬರೆದಿರುವ ಕತೆ 1336 ಅದು ವಿಜಯನಗರ ಸಾಮ್ರಾಜ್ಯ. ಆಲ್ ರೆಫರ್ಡ್ ಇನ್ ಲೇಟೆಸ್ಟ್ ರೂಲಿಂಗ್. ಕೃಷ್ಣ ದೀಕ್ಷಿತರು ಅವರು ಸವಿಸ್ತಾರವಾಗಿ ಅದನ್ನೆಲ್ಲವನ್ನು ರೆಫರ್ ಮಾಡಿ ಬರೆದಿದ್ದಾರೆ. ಕೆಲವು ಪುಸ್ತಕಗಳಲ್ಲಿ ಟಿಪ್ಪು ಸುಲ್ತಾನ್ ಹೋದ ನಂತರ ಬ್ರಿಟಿಷರು ಬಂದರು, ಅವರಿಗೆ ಗೇಣಿ ವಸೂಲಿಗೆ ಅಥವಾ ರೆವಿನ್ಯೂ ಕಲೆಕ್ಟ್ ಮಾಡಲಿಕ್ಕೆ ಯಾರಾದರೂ ಬೇಕು, ಅದಕ್ಕಾಗಿ ಒಬ್ಬರನ್ನು ನೇಮಿಸಿದರು, ಅವರು ಬೇರೆಯವರಿಗೆ ವಹಿಸಿಕೊಟ್ರು, ಹಾಗೆ ರೆವಿನ್ಯೂ ಕಲೆಕ್ಟ್ ಆಗ್ತಿತ್ತು ಅಂತ ಹೇಳುವಂಥ ಆ ಕಾನ್ಸೆಪ್ಟ್ ಇತ್ತು. ದ್ಯಾಟ್ ಈಸ್ ವೈ 1882 ಅದನ್ನು ಪ್ರಾಪರ್ಟಿ ಆ್ಯಕ್ಟ್ ಅಂತ, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ ಅಂತ ಹೇಳಿಕೊಂಡು ಬ್ರಿಟಿಷರು ಮಾಡಿದ ನಂತರ ಇದನ್ನು ಅದರ ಒಳಗೆ ತಂದಿದ್ದಾರೆ. ಹಾಗೆ ಲೇಟೆಸ್ಟ್ ಪ್ರೆಸೆಂಟ್ ವೆದರ್ ಇಟ್ ಈಸ್ ಅಂಡರ್ ದಿ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ ಆರ್ ಅಂಡರ್ ದಿ ರೆಂಟ್ ಕಂಟ್ರೋಲ್ ಆ್ಯಕ್ಟ್ ಅಂತ ಹೇಳಿಕೊಂಡು ಆ ಇದು ಕಾನ್ಸೆಪ್ಟ್ನಲ್ಲಿ ಈಗ ತರ್ಕ ನಡೀತಾ ಇದೆ ಉಂಟು. ಸೊ ಅದಕ್ಕೆ ಇನ್ನೂ ಕ್ಲಾರಿಟಿ ಬಂದಿಲ್ಲ. ಇನ್ನು ಮೂಲಗೇಣಿ ಇದರಲ್ಲಿ ರೂಲ್ 10 ಅವರು ರಿಜಿಸ್ಟರ್ ಆಗಬೇಕು. ಮೂಲಗೇಣಿ ಹಕ್ಕು ಕೊಟ್ಟ ತಹಸೀಲ್ದಾರರು ಇದೆಲ್ಲ ಮಾಡಿದ ನಂತರ ಅಂಡರ್ ರಿಜಿಸ್ಟ್ರೇಷನ್ ಆ್ಯಕ್ಟ್ ಯುವರ್ ಓನರ್ಶಿಪ್ ವಿಲ್ ಬಿ ರಿಜಿಸ್ಟರ್ಡ್. ಲೀಗಲಿ ಸ್ಪೀಕಿಂಗ್ ಎನಿ ಪ್ರಾಪರ್ಟಿ, ಆಗಿನ ಕಾಲದಲ್ಲಿ
ಇತ್ತು, ಈಗ ಸಾಧನೆ ಇದೆ. ರಿಜಿಸ್ಟ್ರೇಷನ್ ಆ್ಯಕ್ಟ್ನಲ್ಲಿ ಇಫ್ ಇಟ್ ಇಸ್ ಅ ವ್ಯಾಲ್ಯೂ ಆಫ್ ದಿ ಪ್ರಾಪರ್ಟಿ ಇಸ್ ಮೋರ್ ದ್ಯಾನ್ 100 rupees, ಇಟ್ ಈಸ್ ಎ ಕಂಪಲ್ಸರಿ ರಿಜಿಸ್ಟರ್ ಆಗಬೇಕು. ರಿಜಿಸ್ಟರ್ ಆದ ದಾಖಲೆಗಳಲ್ಲಿ ಮಾತ್ರ ಈ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಟ್ರಾನ್ಸ್ಫರ್ ಆಗ್ತದೆ. RTC ಚೇಂಜ್ ಆಗುವಂಥದ್ದು ಯಾವುದಾದ್ರೂ, ಬರೀ ನೀವು ಎಗ್ರಿಮೆಂಟು ಅದು ಇದರಲ್ಲಿ RTC ರೆಕಾರ್ಡ್ಸ್ ಚೇಂಜಸ್ ಆಗೋದಿಲ್ಲ. ಆದರೆ ಪಹಣಿ ಪತ್ರದಲ್ಲಿ ಚೇಂಜ್ ಆಗಬೇಕಿದ್ರೆ ನೀವು ರಿಜಿಸ್ಟರ್ಡ್ ಡಾಕ್ಯುಮೆಂಟ್ಸನ್ನು ಕೊಂಡೋಗಿ, ಸೊ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ಸಲ್ಲಿ ನಿಮಗೆ ಟೈಟಲ್ ಬರ್ತದೆ. ರೆವಿನ್ಯೂ ರೆಕಾರ್ಡ್ಸ್ನಲ್ಲಿ ಆಗಬೇಕಿದ್ರೆ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ಸನ್ನು ಕೊಂಡೋಗಿ ಅಲ್ಲಿ ಕೊಟ್ಟು ನಂತರ ಪ್ರಾಪರ್ಟಿ ಪಹಣಿ ಪತ್ರದಲ್ಲಿ ರಿಜಿಸ್ಟರ್ ಮಾಡುವಂಥದ್ದು ಇತ್ತು. ಇಲ್ಲಿ ಫಾರ್ಮ್ 10ನಲ್ಲಿ ಕೊಟ್ಟರೆ ರಿಜಿಸ್ಟರ್ ಆಗ್ತಿತ್ತು, ಯಾವುದು ದಾಖಲಾಗ್ತಿತ್ತು ಪಹಣಿ ಪತ್ರ. ಇಲ್ಲಿ ಅದೊಂದು ಚೇಂಜ್ ಮಾಡಿದ್ದಾರೆ. ರೂಲ್ 10ನಲ್ಲಿ ನೀವು ದೇರ್ ಆಫ್ಟರ್ ಯು ಹ್ಯಾವ್ ಟು ರಿಜಿಸ್ಟರ್ ಮೂಲಗೇಣಿಯ. ಹೆಚ್ಚಿನ ಕರಾರುಗಳು ಸಹ ರಿಜಿಸ್ಟರ್ಡ್ ಮೂಲಗೇಣಿ ಕರಾರೇ ಇದ್ದದ್ದು. ಮೂಲಗಾರ is the landlord and ಮೂಲಗೇಣಿದಾರ is the tenant. Early days or olden days, ಮೂಲಗೇಣಿ ಪದ್ಧತಿ was kind of blessing actually to the society. ಅಂದ್ರೆ ಮನೆ ಇಲ್ಲದವರಿಗೆ ಒಂದು ಮನೆ, ಉಳ್ಮೆ ಮಾಡಿ ಒಂದು ಬದುಕಲಿಕ್ಕೆ ಒಂದು ಜಾಗ ಅಂತೇಳಿ. ಈ ಒಂದು ಬ್ಲೆಸ್ಸಿಂಗ್ ಯಾವಾಗ ಒಂದು ಕೈಂಡ್ ಆಫ್ ಪ್ರಾಬ್ಲಮ್ ಆಯಿತು ಸೊಸೈಟಿಗೆ? ಆ್ಯಕ್ಚುಲಿ ಮೂಲಗೇಣಿಯ ಈ ಪ್ರಾಬ್ಲಮ್ ಬಂದದ್ದು, ಇಫ್ ಐ ಆಮ್ ಪರ್ಮಿಟೆಡ್ ಟು ಸೇ ಸೊ, ಟ್ರೇಡಿಂಗ್, ರಿಯಲ್ ಎಸ್ಟೇಟ್ ಎಲ್ಲ ಬಂದ ನಂತರ ಈ ಪ್ರಾಬ್ಲಮ್ ಶುರುವಾದದಲ್ಲದೆ ಮೊದಲು ಯಾವ ತನಕ ಇದು ಗೇಣಿ ಕೊಡ್ತಿದ್ರು ಆವಾಗ ತನಕ ಯಾವುದೇ ಪ್ರಾಬ್ಲಮ್ ಇಲ್ಲ. 1-2 ಕೇಸುಗಳು ಗೇಣಿ ವಸೂಲಿಗೆ ಬೇಕಾಗಿ ಕೋರ್ಟಿನಲ್ಲಿ ಸ್ಮಾಲ್ ಕೇಸಸ್ ಅಂತ ಹೇಳಿಕೊಂಡು ಆಗ್ತಾ ಇತ್ತಲ್ಲದೆ ಈ ಓನರ್ಶಿಪ್ ಪೊಸೆಷನ್ ತಗೊಳ್ಳುವಂಥದ್ದು ಇಲ್ಲ. ಕೆಲವು ಕಂಡೀಷನ್ಸ್ ಕರಾರು ಇದರಲ್ಲಿ ಇದಾದರೆ ಅವರಿಗೆ ಬೇರೆಯವರಿಗೆ ಮಾರುವಾಗ ಪರ್ಮಿಷನ್ ತಗೊಳ್ಬೇಕು ಅಂತ ಹೇಳಿ ಇದ್ದದ್ದರಲ್ಲಿ ಕೆಲವು ಹಾಗೆ ನಡೀತಿದ್ದಲ್ಲದೆ ಪರ್ಮಿಷನ್ ಕೊಡದಾಗ ಕೆಲವು ಲಿಟಿಗೇಷನ್ಸ್, ಹಾರ್ಡ್ಲಿ ವೆರಿ ಫ್ಯೂ. ಮತ್ತೊಂದು ಪ್ರಾಬ್ಲಮ್ಸ್ ಆದದ್ದು ಕೆಲವು ಬ್ಯಾಂಕುಗಳು, ಮೊದಲು ಬ್ಯಾಂಕುಗಳು ಈಸಿಯಾಗಿ ಆ ಕಂಡೀಷನ್ಸ್ ಕರಾರನ್ನು ಓದಿ ಲೋನ್ ಕೊಡ್ತಿದ್ದವು. ಮನೆ ಕಟ್ಟಲಿಕ್ಕೆ ನನಗೆ ಬೇಕಿದ್ರೆ ಲೋನ್ ಕೊಡ್ತಾ ಇದ್ರು. ಕರಾರಿನಲ್ಲಿ ಮನೆ ಕಟ್ಟುವ ಕಂಡೀಷನ್ಸ್ ಇದ್ದರೆ ಮೂಲಗೇಣಿದಾರ ಮನೆ ಕಟ್ಟಲಿಕ್ಕೆ, ಇಂಪ್ರೂವ್ಮೆಂಟ್ಸ್ ಮಾಡಲಿಕ್ಕೆ ಅವರಿಗೆ ಅವಕಾಶಗಳು ಇದ್ದರೆ ಲೋನ್ ಸರಾಗವಾಗಿ ಕೊಡ್ತಾ ಇದ್ರು. ಕೆಲವೊಂದರಲ್ಲಿ ಅಬ್ಜೆಕ್ಷನ್ಸ್ ಆಗ್ತಾ ಇದ್ರು ಲ್ಯಾಂಡ್ಲಾರ್ಡ್ಸ್. ಕರಾರಿನಲ್ಲಿ ಮೂಲವಾಗಿ ಕರಾರು ಡಿಪೆಂಡ್ಸ್ ಆನ್ ದಿ ಅವರವರ ಕರಾರು ಮೂಲಗೇಣಿ, ಇಟ್ ಇಸ್ ಎ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ಸ್ ಅಲ್ಲಿ ಸಿಗ್ತಾ ಇತ್ತು. ಈಗ ಅಟ್ ಪ್ರೆಸೆಂಟ್ ಒಂದು ಇಂಡಿವಿಜುವಲ್ ಅವರು ಮೂಲಗೇಣಿ ಅಂತ ಹೇಳಿರುವ ಪ್ರಾಪರ್ಟಿ, ಮೂಲಗೇಣಿ ದಾರನ ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕು ಅಂತ ಅವರು ಇಂಟ್ರೆಸ್ಟ್ ತಗೊಂಡ್ರೆ ಅವರು ಪರ್ಚೇಸ್ ಮಾಡಬಹುದಾ? ಮೂಲಗೇಣಿ ಪ್ರಾಪರ್ಟಿಯನ್ನು ಗೇಣಿದಾರನು ಮಾರಿದ ಕಂಡೀಷನ್ನಲ್ಲಿ ಕರಾರಿನಲ್ಲಿ ಇಲ್ಲದಿದ್ದರೆ, ಮಾರಲಿಕ್ಕೆ ಹಕ್ಕಿಲ್ಲ, ಮಾಡೋದಿದ್ರೆ ನನಗೆ ಆಫರ್ ಕೊಡಬೇಕು, ಇಲ್ಲ ಅವನು ಸ್ವತಂತ್ರವಾಗಿ ಮೂಲಗೇಣಿ ಯಾವ ತನಕ ಕೊಡ್ತಾನೋ ಸ್ವತಂತ್ರವಾಗಿ ಮಾರುವ ಹಕ್ಕು, ಡೆವಲಪ್ಮೆಂಟ್ ಮಾಡುವ ಹಕ್ಕು ಎಲ್ಲ ಇದ್ದ ಕರಾರಿದ್ದರೆ ಪ್ರಾಪರ್ಟಿಯನ್ನು ಇದು ಕೊಡ್ತಾರೆ. ಈಗ ಕೆಲವು ಅದೇ ಹಕ್ಕು ರಿಸ್ಟ್ರಿಕ್ಟಿವ್ ಕ್ಲಾಸ್ ಇಲ್ಲದಿದ್ದರೆ ಇಂಡಿಪೆಂಡೆಂಟ್ಲಿ ಈ ಕ್ಯಾನ್ ಸೆಲ್. ಹಾಗೆ ಮೂಲೆ ಹಕ್ಕನ್ನು ಪರ್ಚೇಸ್ ಮಾಡುವವರು ಇದ್ದಾರೆ. ನಾನೇ ಮೂಲಗೇಣಿಯನ್ನು ಮುಂಚೆ ಪರ್ಚೇಸ್ ಆಗಿತ್ತು, ಮೂಲಗೇಣಿ ಕೊಡ್ತಾ ಇದ್ದೆ. ಈಗ ಮೂಲಗಾರರಿಂದ ನಾನೇ ಪರ್ಚೇಸ್ ಮಾಡಿದೆ ಎಷ್ಟೋ ನಿದರ್ಶನಗಳು ಇವೆ. ಮಿನಿಮಮ್ ಅದರಲ್ಲಿ ಬರೆಯುವಾಗ ಬರೀತಾರೆ ಈ ಒಂದು 15 ರೂಪಾಯಿ ಗೇಣಿ ವರ್ಷಕ್ಕೆ ಕೊಡುವಂಥದ್ದು, ಅದು ಈಗ ಫೀಸಿಬಲ್ ಅಲ್ಲ, ಯಾವ ಇದರಲ್ಲಿಯೂ ಬರುವುದಿಲ್ಲ, ಪ್ರಾಕ್ಟಿಕಲ್ ಬರುವುದಿಲ್ಲ. ಆದ್ದರಿಂದ ಒಂದು ಸಲ ನಾನೇ ಒಂದು ಇದರಲ್ಲಿ ಒಂದು ಮೀಟಿಂಗಲ್ಲಿ ಈ ಲ್ಯಾಂಡ್ ರೆವಿನ್ಯೂ, ಈ ಅಗ್ರಿಕಲ್ಚರ್ ಪ್ರಾಪರ್ಟಿಗೆ 1 ರೂಪಿ, 2 ರೂಪಿ, 10 ರೂಪಾಯಿ ಒಳಗೆ ಲ್ಯಾಂಡ್ ರೆವಿನ್ಯೂ, ಇಲ್ಲಿಯ ಜಿಲ್ಲಾಧಿಕಾರಿಯವರು ಒಂದು ಮೀಟಿಂಗ್ನಲ್ಲಿ ಹೇಳಿದರು, ಯಾರು ಈಗ ನಮ್ಮ ವಿಲೇಜ್ ಅಕೌಂಟೆಂಟ್ನವರು ರೆವಿನ್ಯೂ ರಿಕವರಿಗೆ ಹೋಗೋದಿಲ್ಲ, ಅವರ ಕೈಯಿಂದ ಹಾಕಿ 1 ರೂಪಾಯಿ ಅಲ್ಲಿಗೆ ಹೋಗಿ ಅವನ ಹತ್ರ ಮನೆಯಿಂದ ವಸೂಲು ಮಾಡಬೇಕಿದ್ರೆ ಅದಕ್ಕೆ ಹೆಚ್ಚು ಖರ್ಚಾಗ್ತದೆ. ನಮ್ಮ ವಿಲೇಜ್ ಅಕೌಂಟೆಂಟ್ ಅವರೇ ಆ 1 ರೂಪಾಯಿಯನ್ನು ಅವರೇ ಹಾಕಿ
ಇದು ತೀರ್ವೆ ಎಲ್ಲ ವಸೂಲಾಗಿದೆ ಅಂತ ಹೇಳಿಕೊಂಡು ಹೇಳ್ತಾರೆ. ಅದೇ ಪ್ರಕಾರ ಈ ಲ್ಯಾಂಡ್ ಲಾರ್ಡ್ ಈ 10 ರೂಪಾಯಿ 15 ರೂಪಾಯಿ ವರ್ಷಕ್ಕೆ ಗೇಣಿಯನ್ನು ವಸೂಲು ಮಾಡಲಿಕ್ಕೆ ಎಲ್ಲಿ ಬೆಂಗಳೂರು ಎಲ್ಲಿ ಯಾವುದಿದ್ರು ಅವ್ರು ಬರಲಿಕ್ಕೆ ಸಾಧ್ಯವೂ ಇಲ್ಲ. ಹೆಚ್ಚಾಗಿ ಅದನ್ನು ಕೇಳುವವರಿಲ್ಲ, ಕಟ್ಟುವವರು ಇಲ್ಲ. ಕೆಲವು ಕಡೆಯಲ್ಲಿ ಈಗ ಲ್ಯಾಂಡ್ ಲಾರ್ಡ್ ಯಾರು ಅಂತ ಹೇಳಿ ಗೊತ್ತಿರುವುದಿಲ್ಲ. ನೀವು ಹೇಳಿದ ಮುಖಾಂತರ ನಂಗೆ ಗೊತ್ತಾದದ್ದು ಏನಂತ ಹೇಳಿದ್ರೆ, ಆಗ ಫಿಕ್ಸ್ ಆದ ಗೇಣಿ ಅವರು ಈಗಲೂ ಕಟ್ಟಲಿಕ್ಕೆ ಅಷ್ಟೇ. ಎನ್ಹಾನ್ಸ್ಮೆಂಟ್ ಇಲ್ಲ. ದಟ್ ಈಸ್ ದ ಅದರಲ್ಲಿರುವಂಥದ್ದು 15 ರೂಪಾಯಿ 17 ರೂಪಾಯಿ ಹೆಚ್ಚಾಗಿ ನೋಡುವಂಥದ್ದು ಅಷ್ಟೇ, 100 ರೂಪಾಯಿ ಒಳಗಿನ. ಸೊ ಕರಾರು ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಹೆಚ್ಚಾಗಿ ಆ ಸೇಲ್ ಮಾಡುವಾಗ ಸಹ ಮೂಲಗೇಣಿ ಒಳಪಟ್ಟ ಆಸ್ತಿಯನ್ನು ಮಾರೋದು, ನೀವು ಇನ್ನು ಮುಂದೆ ಮೂಲಗಾರರಿಗೆ ಇಂತಿಷ್ಟೇ ಹಣವನ್ನು ಅದರಲ್ಲಿ ಬರ್ದದ್ದು ಟ್ರಾನ್ಸ್ಫರ್ ಮಾಡುವುದು. ಅವರು ಕರಾರು ನೋಡಲಿಲ್ಲದಿದ್ರು ಸೇಲ್ ಮಾಡುವ ಸೇಲ್ ಡೀಡ್ ನಲ್ಲಿ ಕಾಣ್ತದೆ. ನೀವು ಮೂಲಗಾರರಿಗೆ ಹಣವನ್ನು ತೆತ್ತು ನಿಮ್ಮ ಹೆಸರಿನಲ್ಲಿ ಭೂ ದಾಖಲೆಯನ್ನು ಮಾಡಿಸಬಹುದು ಅಂತ ಹೇಳಿ. ಈಗ ನಿಮ್ಗೆ ಯಾವ್ದಾದ್ರು ಒಂದು ಪ್ರಾಪರ್ಟಿ ತುಂಬಾ ಇಷ್ಟ ಆಯ್ತು, ತುಂಬಾ ಪ್ರೈಮ್ ಲೊಕೇಶನ್ ಅಲ್ಲಿ ಉಂಟು, ಆರ್ ದೇರ್ ಸಮಥಿಂಗ್ ದಟ್ ಯು ರಿಯಲಿ ಲೈಕ್ಡ್ ಅಬೌಟ್ ದ ಪ್ರಾಪರ್ಟಿ, ಬಟ್ ಪರ್ಚೇಸ್ ಮಾಡ್ಲಿಕ್ಕೆ ಅದು ಮೂಲಗೇಣಿ ಪ್ರಾಪರ್ಟಿ ಅಂತ ಹೇಳಿ ಇಮಿಡಿಯೇಟ್ ಸ್ಟೆಪ್ ಬ್ಯಾಕ್ ಮಾಡುವ ಅವಶ್ಯಕತೆ ಇಲ್ಲ. ಅವರು ಫಸ್ಟ್ ಅದು ಒರಿಜಿನಲ್ ಅಗ್ರಿಮೆಂಟ್ ಅನ್ನು ತೆಗೆದು ಅದರಲ್ಲಿ ಏನೆಲ್ಲ ಕ್ಲಾಸಸ್ ಉಂಟು, ಒಂದು ಲೀಗಲ್ ಪ್ರೊಫೆಷನಲ್ ಅನ್ನು ಕಾಂಟ್ಯಾಕ್ಟ್ ಮಾಡಿ ಅಲ್ಲ, ಅದ್ರಲ್ಲಿ ಏನೇನು ಕ್ಲಾಸಸ್ ಉಂಟು ಅಂತ ಹೇಳಿ ಸ್ಟಡಿ ಮಾಡಿ ದೆನ್ ದೇ ಕ್ಯಾನ್ ಡಿಸೈಡ್ ಅಲ್ಲ. ರಿಸ್ಟ್ರಿಕ್ಟಿವ್ ಕ್ಲಾಸ್ ಇದ್ರೆ ಅದಕ್ಕಾಗಿ ಈ ಇದರಲ್ಲಿ ಹಾಗೆ ಪ್ರೀಮಿಯಂ ಫಿಕ್ಸ್ ಮಾಡಿದ್ದು ಏನೂ ಕರಾರು ಇಲ್ಲದ ಇದರಲ್ಲಿ ಆ ರೆಂಟಿನ 500 ಟೈಮ್ಸ್, ರಿಸ್ಟ್ರಿಕ್ಟಿವ್ ಕ್ಲಾಸ್ ಇದ್ದದ್ರಲ್ಲಿ 1000 ಟೈಮ್ಸ್ ಅಂತ ಹೇಳಿಕೊಂಡು ಈಗಿನ ಇದರಲ್ಲಿ ಮೂಲಗೇಣಿ ಅಬಾಲಿಷನ್ ಇದರಲ್ಲಿ ಬರ್ದದ್ದು. ಅವರು ಮಾರ್ಗೇಜ್ ಮಾಡಬಹುದಾ? ಮಾರ್ಗೇಜ್ ಮಾಡಿದ ಎಷ್ಟು ಮಾರ್ಗೇಜ್ ಮಾಡಿದ ಉದಾಹರಣೆಗಳು ಇವೆ. ಬೈ ಆಲ್ ಡಿಪೆಂಡ್ ಅಪಾನ್ ದಿ ಕರಾರ್ನಲ್ಲಿ ಅಬ್ಸಲ್ಯೂಟ್ ಆಗಿ ಅವನಿಗೆ ಯಾವ ರಿಸ್ಟ್ರಿಕ್ಟಿವ್ ಕ್ಲಾಸ್ ಇಲ್ಲ. ಯಾವಾಗ ತನಕ ಗೇಣಿಯನ್ನು ಕೊಡ್ತಾ ಇದ್ದಾನೆ ಅಷ್ಟ ತನಕ ಯಾವುದೇ ಮಾಡ್ಬೋದು ಅಂತ ಇದ್ರೆ ಮಾರ್ಗೇಜ್ ಮಾಡುವ ಅಧಿಕಾರವೂ ಇದೆ. ಇಲ್ಲದ್ರೆ ಪರ್ಮಿಷನ್ ತಗೊಳ್ಬೇಕು ಅಂತ ಏನಾದ್ರು ಕೆಲವು ಕ್ಲಾಸಿನಲ್ಲಿ ಪರ್ಮಿಷನ್ ಲ್ಯಾಂಡ್ ಲೋನ್ನ ಪರ್ಮಿಷನ್ ತಗೊಳ್ಬೇಕು ಅಂತ ಹೇಳುವಂತ ಕೆಲವು ಕರಾರು ನಾನು ನೋಡಿದ್ದೆ. ಈಗ ಇನ್ ಕೇಸ್ ಮೂಲಗೇಣಿದಾರ ಅವರಿಗೆ ಎಬ್ಬಿಸಿ ಲ್ಯಾಂಡ್ ಲಾರ್ಡ್ಗೆ ಆ ಪ್ರಾಪರ್ಟಿಯನ್ನು ಸೆಲ್ ಮಾಡಬೇಕು ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಪಾಸಿಬಲ್. ಎಬ್ಬಿಸ್ಲಿಕ್ಕೆ ಅದರಲ್ಲಿ ಕರಾರ್ನಲ್ಲಿ ಅವಕಾಶ ಇದ್ರೆ ಮಾತ್ರ ಎಬ್ಬಿಸುವಂಥದ್ದು, ಅಥವಾ ವಯಲೇಷನ್ ಆಫ್ ಮೂಲ ಅಗ್ರಿಮೆಂಟ್. ಇಲ್ಲದಿದ್ರೆ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟಿನಲ್ಲಿ ಅಥವಾ ರೆಂಟ್ ಕಂಟ್ರೋಲ್ ಆಕ್ಟ್ನಲ್ಲಿ ಹೇಗೆ ರೈಟ್ ಆಫ್ ಎ ಲ್ಯಾಂಡ್ ಲಾರ್ಡ್ ಅಂತ ಹೇಳುವಂಥದ್ದು ಆ ಪ್ರಕಾರ ಬರ್ತದೆ ಅಲ್ಲದೆ. ಆದರೆ ಜಸ್ಟ್ ಬಿಕಾಸ್ ನನಗೆ ಅವಶ್ಯಕತೆ ಇದೆ ನೀನು ಬಿಟ್ಟು ಹೋಗು ಅಂತ ಹೇಳಿಕೊಂಡು ಮಾಡಲಿಕ್ಕೆ ಆಗುದಿಲ್ಲ. There is no such conditions. ಆಗಿನ ಕಾಲದಲ್ಲಿ ಅಗ್ರಿಮೆಂಟ್ ಮಾಡುವಾಗ they might have forgotten or they might have missed, or ಅವರು ಇಷ್ಟು ಮುಂದಾಲೋಚನೆ ಮಾಡದೆ ಅಗ್ರಿಮೆಂಟ್ ಮಾಡಿದ್ರೆ ಅವರ ಪರಿಸ್ಥಿತಿ ಈಗೇನು? ಡಿಪೆಂಡ್ ಆನ್ ದಿ ಅಗ್ರಿಮೆಂಟ್ only. So there is no way out. ಫಾರ್ ಎಕ್ಸಾಂಪಲ್ ನಮಗೆ ಲ್ಯಾಂಡ್ ಲಾರ್ಡ್ ಯಾರು ಅಂತ ಹೇಳಿ ಗೊತ್ತಿಲ್ಲ. ದೇರ್ ಆರ್ ಪಾಸಿಬಿಲಿಟೀಸ್ ಅಲ್ಲ, ಬಿಕಾಸ್ ದೂರ ಅವರು ಸೆಟ್ಲ್ ಆಗಿರ್ತಾರೆ. ಈಗ ಅವರು ಸೇಲ್ ಮಾಡಬೇಕು, ಮಾರ್ಗೇಜ್ ಮಾಡಬೇಕು. ಆ ಪ್ರಾಬ್ಲಮ್ ಜನರಲ್ ಆಗಿ ನಾವು ಫೇಸ್ ಮಾಡ್ತಾ ಇದ್ದೇವೆ. ಫಸ್ಟ್ ಆಫ್ ಆಲ್ ರಿಕವರಿಗೆ ಯಾರು ಕೇಳುವವರಿಲ್ಲ. ಆ್ಯಂಡ್ ಮೋರ್ ಓವರ್ ಯಾವುದೇ ಗೇಣಿ ಅಥವಾ ಯಾವುದೇ ಇದಿದ್ರು ದಿ ಕ್ಲೇಮ್ ರಿಸ್ಟ್ರಿಕ್ಟೆಡ್ ಓನ್ಲಿ ಟು 3 years. ಮನಿ ಕನ್ಸಿಡ್ರೇಷನ್ ಆದರೆ 3 years. ಅವರು ಕೇಳಲಿಲ್ಲ. ಅವರು ಕೇಳಿದಾಗ ನಾವು ಅದನ್ನೇ ಕೆಲವು ಇದರಲ್ಲಿ ಮಂಗಳೂರಿಂದ ರೆಫರ್ ಆದ ಕೇಸ್ಗಳಲ್ಲಿ ಯಾರು ಕೇಳಲಿಲ್ಲ, ನಾವು ಕೊಡಲಿಲ್ಲ. ಇಲ್ಲದ್ರೆ ನೀವು ಒಂದು ಹೆಚ್ಚಂದರೆ ಲಾಸ್ಟ್ ನೋನ್ ಅಡ್ರೆಸ್ಸಿಗೆ ನೀವು ಮನಿ ಆರ್ಡ್ರ್ ಮಾಡೋದು. ಈಗ ಮನಿ ಆರ್ಡ್ರು ಇಲ್ಲ, ಈಗ ಫೋನ್ಪೇ ಮತ್ತು GPay ಆಗಿದೆ. ಮೂಲಗೇಣಿ ಹಕ್ಕಿನ ಕ್ರಯಪತ್ರದಲ್ಲಿ ನೋಡಿದರೆ ನೀನು ಮೂಲಗಾರರಿಗೆ ನಿರ್ಧರಿಸಿದಂಥ ಗೇಣಿ ಕೊಡಬೇಕು ಅಂತ ಹೇಳಿಕೊಂಡಿದ್ದರಿಂದ ಸೇಮ್ ಅವರು ಬೈಯರ್ ಹ್ಯಾಸ್ ಟು ಪೇ ದ್ಯಾಟ್ ರೆಂಟ್ ಟು ದಿ ಮೂಲಗಾರ. ಸೇಮ್ ರೇಟ್, ಸೇಮ್. ಈಸ್ ನಾಟ್ ಎ ಪಾರ್ಟಿ ಟು ದಿ ಪ್ರೊಸೀಡಿಂಗ್ಸ್. ಈ ಮೂಲಗೇಣಿದಾರ ಮಾರುವ ಕ್ರಯಪತ್ರದಲ್ಲಿ ಮೂಲಗಾರರು ಇಲ್ಲ, ಗೇಣಿದಾರರು ಮಾತ್ರ ಕ್ರಯಪತ್ರ ಮಾಡಿಕೊಡ್ತಾರೆ. ಮಾಡಿದ್ರಲ್ಲಿ ಸಹ ಮೂಲಗಾರನಿಗೆ ನೀನು ಸಲ್ಲತಕ್ಕ ಗೇಣಿಯನ್ನು
ನೀನು ಕೊಡಬೇಕು ಅಂತ ಹೇಳಿಕೊಂಡೇ ಬರೆಯುವುದಲ್ಲದೆ ಇನ್ನು ಮುಂದೆ. ಆದ್ದರಿಂದ ಅದು ಟ್ರಾನ್ಸ್ಫರಬಲ್ ರೈಟ್ ಅಂತಲೇ ಆಗಿದೆ. ಹೆಚ್ಚಾಗಿ RTCಗಳಲ್ಲಿ ಕಾಣ್ತದೆ ಕಾಲಮ್ ಮೂಲಗಾರ ಯಾರು, ಮೂಲಿ ಗೇಣಿದಾರ ಯಾರು ಅಂತ ಹೇಳಿಕೊಂಡು ಹಿಂದಿನ ದಾಖಲೆಗಳಲ್ಲಿ, ಈಗಿನ RTCಗಳಲ್ಲಿಯೂ ಪಾಣಿಪತ್ರದಲ್ಲಿ ಕಾಣ್ತದೆ. ಈಗ ಮೂಲಗೇಣಿ ಕಟ್ತಾ ಇದ್ದು ಸಹ ಗೇಣಿ ದಾರ, ಮೂಲಿದಾರ ಫೋರ್ಸ್ಫುಲ್ಲಿ ಅಲ್ಲಿ ಅವ್ರಿಗೆ ಎವಿಕ್ಷನ್ ಮಾಡಿಸೋದು, ಅವ್ರ ಅಲ್ಲಿ ಪೊಸೆಷನ್ ತಗೊಳ್ಳಿಕ್ಕೆ ಟ್ರೈ ಮಾಡುವ ಆಪ್ಷನ್ ಉಂಟಾ? ಇಲ್ಲ, ಅದು ಸಾಧ್ಯವೇ ಇಲ್ಲ. ಈವನ್ ರೆಂಟ್ ಆ್ಯಕ್ಟಿನಲ್ಲಿ ಲೀಸಿಗೆ ಇದನ್ನು ತಗೊಂಡವ 11 ತಿಂಗಳ ಬಾಡಿಗೆ ಅಂತ ಹೇಳಿ ತಗೊಳ್ತೇವೆ. ಕಂಟಿನ್ಯೂಸ್ ಟು ಬಿ ದೇರ್ ಆ್ಯಸ್ ಎ ಸ್ಟ್ಯಾಟ್ಯೂಟರಿ ಟೆನೆಂಟ್. ಅವನನ್ನು ಸಹ ಫೋರ್ಸಿಬಲ್ ಎವಿಕ್ಷನ್, ನಿನ್ನ ಪೀರಿಯಡ್ ಆಗಿದೆ ಅಂತ ಹೇಳಿಕೊಂಡು ಅವನನ್ನು ಸಹ ಫೋರ್ಸ್ನಬಲಿ ಎವಿಕ್ಷನ್ ಮಾಡುವುದು ಆಗೋದಿಲ್ಲ. ಓನ್ಲಿ ಥ್ರೂ ಪ್ರೊಸೆಸ್ ಆಫ್ ಕೋರ್ಟ್, ಪ್ರೊಸೆಸ್ ಆಫ್ ಲಾ ಅಂಥೇಳಿಯೇ ಮಾಡಬೇಕಲ್ಲದೆ ಫಾರ್ಗೆಟ್ ಅಬೌಟ್ ದಿಸ್. ಈ ಮೂಲಗೇಣಿ ಅದರಲ್ಲಿ ಬರೋದಿಲ್ಲ. ಈವನ್ 11 ತಿಂಗಳಾದರೆ ಸಹ ಫೋರ್ಸಿಬಲ್ ಎವಿಕ್ಷನ್ ಇಟ್ ಇಸ್ ನಾಟ್ ಎಟ್ ಆಲ್ ಪರ್ಮಿಸಿಬಲ್. ಈವನ್ ಒಂದು ರೀಸೆಂಟ್ ಕೇಸಲ್ಲಿ ಹಣ ಕಟ್ಟಲಿಲ್ಲ ಅಂತ ಹೇಳಿಕೊಂಡು ಪ್ರೊಹಿಬಿಟರಿ ಇಂಜೆಕ್ಷನ್, ಅವರನ್ನು ಮುಂದರಿಸಬಾರ್ದು, ಅವರನ್ನು ಎಬ್ಬಿಸಬೇಕು, ಪ್ರೊಹಿಬಿಟರಿ ಇಂಜೆಕ್ಷನ್ ಅಂತ ಹೇಳಿಕೊಂಡು ಮಾಡಿದ್ರಲ್ಲಿ ಸಹ ಎವ್ರಿಥಿಂಗ್ ಈಸ್ ಅಡ್ಮಿಟೆಡ್. ಆದರೂ ರೆಂಟ್ ಕಟ್ಟಲಿಲ್ಲ, ಅದರ ಫಾರ್ಫೀಚರ್ ಕ್ಲಾಸ್ ಇತ್ತು, 2 ವರ್ಷ 3 ವರ್ಷ ರೆಂಟ್ ಇದು ಕಟ್ಟಲಿಲ್ಲದಿದ್ದರೆ ಲ್ಯಾಂಡ್ ಲಾರ್ಡ್ ಕ್ಯಾನ್ ಟೇಕ್ ಪೊಸೆಷನ್ ಅಂತ ಹೇಳಿಕೊಂಡಿದ್ದ ಕೇಸಿನಲ್ಲಿಯೂ ಕೂಡ ಆ ಸಂದರ್ಭದಲ್ಲಿ ಅವರು ಇಂಜೆಕ್ಷನ್ ಶೂಟ್ ಮಾಡಿದರು. ಇಂಜೆಕ್ಷನ್ ಶೂಟ್ ಈಸ್ ನಾಟ್ ಮೇಂಟೈನೇಬಲ್ ಅಂತ ಹೇಳಿಕೊಂಡೇ ಹೈಕೋರ್ಟು ಸುಪ್ರೀಂ ಕೋರ್ಟ್ ತನಕ ಹೋದ ಡಿಸಿಷನ್ಸ್ ಇದೆ. ಆದ್ದರಿಂದ ಫೋರ್ಸಿಬಲ್ ಎವಿಕ್ಷನ್, ಫೋರ್ಸಿಬಲ್ ಪೊಸೆಷನ್ ತಗೊಳ್ಳುವಂಥ ಇದಾಗುವುದಿಲ್ಲ. ಈಗ ಮೂಲಗೇಣಿ ಪ್ರಾಪರ್ಟಿಯನ್ನು ವರ್ಗ ಲ್ಯಾಂಡ್ ಆಗಿ ಕನ್ವರ್ಟ್ ಮಾಡ್ಬೋದು. ಅವರಿಂದಲೇ ಮೂಲಗಾರರಿಂದ ಪರ್ಚೇಸ್ ಮಾಡಿದರೆ ಇಟ್ ಬಿಕಮ್ ಎನ್ ಅಬ್ಸಲ್ಯೂಟ್ ಪ್ರಾಪರ್ಟಿ. ಈವನ್ ನಾನು ಪರ್ಚೇಸ್ ಮಾಡಿದ್ದೇನೆ, ಮೂಲಿ ಹಕ್ಕನ್ನು ಪರ್ಚೇಸ್ ಮಾಡಿ. ದಟ್ಸ್ ಈವನ್ ಇದರಲ್ಲಿ ಹೈಕೋರ್ಟ್ನಲ್ಲಿ ಒಂದು ಇಲ್ಲಿಯ ಲ್ಯಾಂಡ್ ಲಾರ್ಡೇ ಹೂ ಈಸ್ ಅ ಪಿಟಿಷನರ್ ಬಿಫೋರ್ ದಿ ಹೈಕೋರ್ಟ್, ಅವರೇ 1994 ದಿಸ್ ಪ್ರಾಪರ್ಟಿ ಈಸ್ ವರ್ತಲೆಸ್, ಇಟ್ ಈಸ್ ಓನ್ಲಿ ಹ್ಯಾವಿಂಗ್ ಎ 15 rupees ರೆಂಟ್, ಸೊ ಐ ಆಮ್ ಸೆಲ್ಲಿಂಗ್ ದಿ ಮೂಲಿ ಹಕ್ಕು ಅಂತ ಹೇಳಿಕೊಂಡು ಅವರೇ ಮಾರಿದ ಸರ್ಟಿಫಿಕೇಟ್ ಮಾರಿದ ನಿರ್ದೇಶನಗಳು ಇವೆ. ಆದರೆ ನಾಮಿನಲ್ ಅಮೌಂಟಿಗೆ ಈ 15 ರೂಪಾಯಿ ಮಲ್ಟಿಪ್ಲಯರ್ ಆಗ ನೆನೆಸೋದು, 15 ರೂಪಾಯಿಂದ ಮಲ್ಟಿಪ್ಲಯರ್ ಒಂದು 25 ವರ್ಷ ಮಾಡಿದ್ರು ಎಷ್ಟಾಗ್ತದೆ. ಅದಕ್ಕಿಂತ ನಾನೊಂದು 5,000 10,000 ತಗೊಂಡು, ಮಾರ್ಕೆಟ್ ವ್ಯಾಲ್ಯೂ ಲ್ಯಾಕ್ಸ್ ಇದ್ದರು, ನಾನು ಅದನ್ನೇ ತಗೊಂಡು ಅದನ್ನೇ ಡೆಪಾಸಿಟ್ ಆಗಿಟ್ಟರೆ ಇದೇ 15 rupees ಬರ್ತದೆ, ಅದೇ ಸಾಕು ಅಂತ ಹೇಳಿಕೊಂಡು ಮಾರಿದವರು. ಸೊ ದ್ಯಾಟ್ ಲ್ಯಾಂಡ್ ಲಾರ್ಡ್ ಸೆಲ್ಲಿಂಗ್ ದೇರ್ ಮೂಲಿ ಹಕ್ಕು ಇನ್ಯಾರು ವಸೂಲು ಮಾಡುವಂಥದ್ದು ಅದೆಲ್ಲ ಬೇಡ ಅಂತೇಳಿ ಮೂಲ ಗೇಣಿದಾರನು ಮೂಲಿ ಹಕ್ಕನ್ನು ನಾನು ಪರ್ಚೇಸ್ ಅಬ್ಸಲ್ಯೂಟ್ ಓನರ್ ಆ್ಯಸ್ ಪರ್ ದಿ ಮೂಲ ಗೇಣಿ ಕರಾರು ನಾನು ಗೇಣಿಗೆ ಪಡೆದಿದ್ದೆ. ನಾವು ಐ ಆಮ್ ಪರ್ಚೇಸಿಂಗ್ ಮೂಲದಾರರಿಂದ ಮೂಲಿ ಹಕ್ಕನ್ನು ಪರ್ಚೇಸ್ ಮಾಡ್ತೇನೆ ಅಂತ ಹೇಳಿ ಈ ಬಿಕಮ್ ದಿ ಅಬ್ಸಲ್ಯೂಟ್ ಓನರ್ ಆಫ್ ದ್ಯಾಟ್ ಪ್ರಾಪರ್ಟಿ. ಇನ್ ಕೇಸ್ ಇಫ್ ಈಸ್ ವಿಲ್ಲಿಂಗ್ ಟು ಗಿವ್ ದಟ್ ಮೂಲಿ ರೈಟ್ಸ್, ಆಗ ಮೂಲಗೇಣಿದಾರ ಬೇಕಿದ್ರೆ ಆ ಮೂಲಿ ರೈಟ್ಸ್ ಅನ್ನು ಒಂದು ನಾಮಿನಲ್ಲೇ ಆಗಬೇಕು ಅಂತಿಲ್ಲ. ಅವರೊಳಗೆ ಈ ವ್ಯಾಲ್ಯೂ ಆಫ್ ದಿ ಪ್ರಾಪರ್ಟಿ ಆ್ಯಂಡ್ ದಿ ವೇರ್ ದಿ ಪ್ರಾಪರ್ಟಿ ಈಸ್ ಸಿಚುವೇಟೆಡ್, ನನಗೆ ಅವಶ್ಯಕತೆ ಇದ್ದರೆ ನಾನು ಮೂಲಿ ಹಕ್ಕನ್ನು ಪರ್ಚೇಸ್ ಮಾಡಿ ಬೇರೊಬ್ಬನಿಗೆ ಮಾರಲಿಕ್ಕೂ ಅಬ್ಸಲ್ಯೂಟ್ ಓನರ್. ಎಷ್ಟೋ ಜನ ಮೂಲ ಗೇಣಿದಾರನಿಗೆ ಅಲ್ಲದೆ ಥರ್ಡ್ ಪಾರ್ಟಿಗೆ ಮೂಲಿ ಹಕ್ಕನ್ನು ಸೇಲ್ ಮಾಡಿದ್ದು ಇದೆ. ಈಗ ನಾನು ಲ್ಯಾಂಡ್ ಲಾರ್ಡಿಗೆ ಆ ಮೂಲಿ ರೈಟ್ಸ್ ಪರ್ಚೇಸ್ ಮಾಡ್ಲಿಕ್ಕೆ ಎಷ್ಟು ಅಮೌಂಟ್ ಪೇ ಮಾಡಬೇಕು ಅಂತ ಹೇಳಿ ಏನಾದರೂ ಡಿಫೈನ್ ಆಗಿದೆಯಾ? ನೋವೇರ್ ಎಕ್ಸೆಪ್ಟ್ ದಿ ಆಕ್ಟ್ 500 times or 1000 times which they are. ಈಗ ಮೇನ್ ಕ್ರಕ್ಸ್ ಆಫ್ ದಿ ಡಿಸ್ಪ್ಯೂಟ್ ಇರೋದು ಅದರಲ್ಲಿ ಅಮೌಂಟ್. ಬೇರೆ ಯಾವ ನಾನು ಓದಿದ ಪ್ರಕಾರ ಕೃಷ್ಣ ದೀಕ್ಷಿತರ ಜಡ್ಜ್ಮೆಂಟ್ನಲ್ಲಿ ಕೆಲವು ಅದನ್ನೆಲ್ಲ ಕೇಳಿದ್ದಾರೆ. 500 times is negligible or 1000 times is negligible. Now market value is so much in crores.
ಅಂತ ಹೇಳುವಂಥದ್ದು. ಅದನ್ನು ರೈಸ್ ಮಾಡಿದ್ರೆ ಪ್ರಾಬ್ಲಮ್ ಹೆಚ್ಚಿನ ಅಂಶ ಸಾಲ್ವ್ ಆಗ್ತದೆ. ಸೊ ಅಟ್ ಪ್ರೆಸೆಂಟ್ ಇಟ್ ಇಸ್ ಸ್ಟಿಲ್ ಇನ್ ಕೋರ್ಟ್, ಅದರಲ್ಲಿ ಅಷ್ಟು ಕ್ಲಾರಿಟಿ ಇಲ್ಲ, ಕರೆಕ್ಟ್ ಅಲ್ಲ? ಕ್ಲಾರಿಟಿ ಇದೆ, ಆದರೆ ಅದನ್ನು ಒಪ್ಪುವುದಿಲ್ಲ. acceptable by the landlord, because in crores, in lakhs ಇರುವಾಗ ಈ negligible amount in 1000 ಅಥವಾ in hundreds sometime ₹2 ಗೇಣಿ ಅಂತ ಹೇಳುವಂಥದ್ದು ಇದೆ. ಕೋಳಿ ಅಂತ ಗೇಣಿ, ಒಂದು ಕಟ್ಟು ವೆಜಿಟೇಬಲ್ಸ್ ಕೊಡಬೇಕು ಅಂತ ಹೇಳುವಂತ ಗೇಣಿ ಕರಾರನ್ನು ನಾನು ನೋಡಿದ್ದೇನೆ. ಈಗ ವಾಟ್ ಇಫ್ ದ ಸೇಮ್ ವೇ ಲ್ಯಾಂಡ್ ಲಾರ್ಡಿಗೆ ಈಗ ಗೇಣಿಗೆ ಕೊಟ್ಟ ಲ್ಯಾಂಡ್ ಅನ್ನು ಸೇಲ್ ಮಾಡಬೇಕು ಅರ್ಜೆಂಟ್ ಆಗಿ, ಮೂಲ ಹಕ್ಕನ್ನು ಮಾಡ್ಬೋದಲ್ಲ? ಈ ಲ್ಯಾಂಡ್ ಅನ್ನು ಅವರು ಸೇಲ್ ಮಾಡ್ಲಿಕ್ಕೆ ಆಗುದೇ ಇಲ್ಲ. ಕರೆಕ್ಟ್. ಮೂಲಿ ಹಕ್ಕನ್ನು ಸೇಲ್ ಮಾಡಬಹುದು, ಬಟ್ ಮೂಲಿ ಹಕ್ಕನ್ನು ಎಷ್ಟಕ್ಕೆ ಸೇಲ್ ಮಾಡಬೇಕು ಅನ್ನುವ ಇಟ್ಸ್ ನಾಟ್ ಡಿಪೆಂಡ್ಸ್ ಅಪಾನ್ ದಿ ಮೂಲ ಗೇಣಿ, ಇಟ್ ಡಿಪೆಂಡ್ಸ್ ಅಪಾನ್ ದಿ ಅವರವರ ಒಪ್ಪಂದಕ್ಕೆ ತಕ್ಕಂತೆ. ಅವರವರು ಕೆಲವರು ನನಗೆ ಬೇಕೆ ಅಂತ ಅಂದ್ರೆ ಜಾಸ್ತಿ ಕೊಡ್ತಾರೆ. ಏನೇ ಡೌಟ್ಸ್ ಇದ್ರು ನಿಮ್ಗೆ ರಿಲೇಟೆಡ್ ಟು ಮೂಲೆಗೇಣಿ, ದ ಫಸ್ಟ್ ಥಿಂಗ್ ಇಸ್ ನೀವು ನಿಮ್ಮ ಕರಾರು ರೆಫರ್ ಮಾಡಬೇಕು, ಲಾಯರ್ ಅನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಅದರಲ್ಲಿ ಏನೆಲ್ಲ ಕ್ಲಾಸಸ್ ಬರ್ದಿದೆ ಅದನ್ನು ಸ್ಟಡಿ ಮಾಡಿ ಓನ್ಲಿ ದೆನ್ ಯು ಕ್ಯಾನ್ ಪ್ರೊಸೀಡ್ ಅಲ್ಲ. ಸೊ ವ್ಯೂವರ್ಸ್ ಯಾರೆಲ್ಲ ನೋಡ್ತಿದ್ದೀರಿ, ನಿಮಗೆ ಮೂಲಗೇಣಿ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೆ ಯು ಕ್ಯಾನ್ ಪೋಸ್ಟ್ ಇಟ್ ಇನ್ ದ ಕಾಮೆಂಟ್ ಬಾಕ್ಸ್. ಆ್ಯಂಡ್ ಮೂಲಗೇಣಿ ವೇದಿಕೆಯಿಂದ ಏನಾದರೂ ಸಪೋರ್ಟ್ ಬೇಕಿದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಅವರ ಆಫೀಸಲ್ಲಿ ಡಾನ್ ಬಾಸ್ಕೋ ಹಾಲ್ ಹತ್ರ ಇನ್ ಮಂಗಳೂರು ಇದೆ. ಸೊ ಯು ಕ್ಯಾನ್ ಕಾಂಟ್ಯಾಕ್ಟ್, ಆ್ಯಂಡ್ ಆಲ್ಸೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನೋಡ್ಬೋದು. ಸೊ ಯು ಕ್ಯಾನ್ ಕಾಂಟ್ಯಾಕ್ಟ್ ದೆಮ್ ಆ್ಯಂಡ್ ಯು ಕ್ಯಾನ್ ಡಿಸ್ಕಸ್ ಅಬೌಟ್ ಯುವರ್ ಪ್ರಾಬ್ಲಮ್, ಆರ್ ಯು ಕ್ಯಾನ್ ಜಾಯಿನ್ ದೆಮ್.